ನವೆಂಬರ್ ಕ್ರಾಂತಿ ಇದು ಕಾಂಗ್ರೆಸ್ನಲ್ಲಿರುವಂತಹ ಸದ್ಯದ ಭ್ರಾಂತಿಯೋ ಕ್ರಾಂತಿಯೋ, ಆದ್ರೆ ಇದು ವಿಪಕ್ಷ ಬಿಜೆಪಿಗೆ ಕಾಲೆಳೆಯುವುದ ಕಸ್ತ್ರ ಆಗಿದೆ. ಕಾಂಗ್ರೆಸ್ನ ಪರಿಪರಿಯಾಗಿ ಕೇಸರಿ ಪಡೆ ಗೇಲಿ ಮಾಡ್ತಾ ಇದೆ, ಟೆಕ್ನಾಲಜಿ ಬಳಸಿ ವ್ಯಂಗ್ಯವಾಡ್ತಾ ಇದೆ. ಇದರ ಮಧ್ಯೆ ಸಿಎಂ ಡಿಸಿಎಂ ಪ್ರತ್ಯೇಕ ಪ್ರವಾಸ ಬೇರೆಯದ್ದೇ ಕತೆ ಹೇಳ್ತಾ ಇದೆ. ಕಾರ್ಯಕ್ರಮದಲ್ಲಿ ಜೊತೆಗೆ ಕಾಣಿಸಿಕೊಳ್ತಾ ಇರೋದು ಮತ್ತೊಂದು ಸಂದೇಶವನ್ನ ಸಾರಿದೆ. ನವೆಂಬರ್ ಬಂದು 9 ದಿನ ಕಳೆಯಿತು. ಕ್ರಾಂತಿಯ ಸುಳಿವಂತೂ ಇಲ್ಲ. ಆದ್ರೀಗ ಕ್ರಾಂತಿ ಸಂಕ್ರಾಂತಿ ಅಂತ ಮುಂದೂಡಿಕೆ ಆದಂತೆ ಕಾಣ್ತಾ ಇದೆ. ಪವರ್ ಶೇರಿಂಗ್ ಪ್ರಹಸನ ಸಿಎಂ ಡೆಲ್ಲಿ ಯಾತ್ರೆ ಮಾಡಿದಾಗ ಮತ್ತೆ ಮುನ್ನೆಲೆಗೆ ಬರುವ ಸಾಧ್ಯತೆ ಇದೆ. ಈ ಮಧ್ಯೆ ಕಾಂಗ್ರೆಸ್ಗಿಂತ ಬಿಜೆಪಿಗೆ ಕ್ರಾಂತಿಯ ಬಗ್ಗೆ ಕುತೂಹಲ ಹೆಚ್ಚಾದಂತೆ ಕಾಣ್ತಿದೆ. ಹಸ್ತದೊಳಗಿನ ನವೆಂಬರ್ ಕ್ರಾಂತಿ ಬಗ್ಗೆ ಬಿಜೆಪಿ ಗೇಲಿ. ಸಿದ್ದು, ಡಿಕೆಶಿ, ರಾಹುಲ್ ಬಗ್ಗೆ ಎಐ ವಿಡಿಯೋ ವ್ಯಂಗ್ಯ. ಕಾಂಗ್ರೆಸ್ನಲ್ಲಿ ತಿಂಗಳಿಗೊಮ್ಮೆ ಕ್ರಾಂತಿ ಅನ್ನೋ ಕೂಗು ಕೇಳುತ್ತಲೇ ಇರುತ್ತೆ. ಸೆಪ್ಟೆಂಬರ್ನಿಂದ ಶುರುವಾದ ಭ್ರಾಂತಿ ಹೀಗೆ ಸಾಗುತ್ತಲೇ ಇದೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ಕಾಂಗ್ರೆಸ್ನ ಗೇಲಿ ಮಾಡ್ತಲೇ ಇದೆ. ಇದೀಗ ಎಐ ವಿಡಿಯೋ ಮಾಡಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ವ್ಯಂಗ್ಯವಾಡಿದೆ. ಎಐ ವಿಡಿಯೋದಲ್ಲಿ ಮೊದಲು ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ಗೆ ವಾಟ್ಸ್ಆಪ್ ಮೂಲಕ ಹಾಯ್ ಎಂಬ ಮೆಸೇಜ್ ಕಳಿಸುವಂತೆ ಬಿಜೆಪಿ ಕ್ರಿಯೇಟ್ ಮಾಡಿದೆ. ಇದನ್ನ ನೋಡಿದ ಡಿಕೆಶಿ ಖುಷಿ ಆಗ್ತಾರೆ. ಬಳಿಕ ಸ್ಕ್ರಾಚ್ ಕಾರ್ಡ್ ಬರುತ್ತೆ. ಅದನ್ನ ಡಿಕೆಶಿ ಸ್ಕ್ರಾಚ್ ಮಾಡಿದ್ರೆ ನೋ ಚೇರ್ ನವೆಂಬರ್ ಎಂಬ ಮೆಸೇಜ್ ಬರುವಂತೆ ಎಐ ವಿಡಿಯೋ ಮಾಡಿ ಬಿಜೆಪಿ ನವೆಂಬರ್ ಕ್ರಾಂತಿಯನ್ನ ಕಾಲೆಳೆದಿದೆ. ಒಂದೇ ಸ್ಥಳ, ಸಿಎಂ ಡಿಸಿಎಂ ಪ್ರತ್ಯೇಕ ಪ್ರವಾಸ. ಪವರ್ ಶೇರಿಂಗ್ ಪ್ರಹಸನ, ಕುರ್ಚಿ ಕಿತ್ತಾಟದ ಮಧ್ಯೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ್ಲಿಗಿಗೆ ಪ್ರವಾಸ ಮಾಡಿದ್ದಾರೆ. ಆದರೆ ಇಬ್ಬರು ಪ್ರತ್ಯೇಕ ಹೆಲಿಕಾಪ್ಟರ್ಗಳಲ್ಲಿ ತೆರಳಿರೋದು ರಾಜಕೀಯದ ಕಣ್ಣುಗಳಲ್ಲಿ ನೋಡಿದವರಿಗೆ ಕೊಂಚ ಕುತೂಹಲಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯ ಜೊತೆ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್ ಪ್ರಯಾಣ ಮಾಡಿದ್ರೆ, ಡಿಕೆ ಶಿವಕುಮಾರ್ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ್ಲಿಗಿಗೆ ಆಗಮಿಸಿದ್ರು. ಸಿಎಂ ಸಿದ್ದರಾಮಯ್ಯ ಬರ್ತಿದ್ದಂತೆ ಪೊಲೀಸರು ಗೌರವ ವಂದನೆ ಸಲ್ಲಿಕೆ ಮಾಡಿದ್ರು. ಸಂಸದ ಇ ತುಕಾರಾಂ, ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸಿಎಂ ಸಿದ್ದರಾಮಯ್ಯರನ್ನ ಸ್ವಾಗತಿಸಿದ್ರು. ಇದೇ ವೇಳೆ ಸಿಎಂಗೆ ಗೌರವ ಸಲ್ಲಿಕೆ ಬಳಿಕ ಹೌದೋ ಹುಲಿಯಾ ಅಂತ ಅಭಿಮಾನಿಗಳು ಘೋಷಣೆ, ಜೈಕಾರ ಕೂಗಿದ್ರು. ಬಳಿಕ ಕೂಡ್ಲಿಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಒಟ್ಟಿಗೆ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ಸುಮಾರು 870 ಕೋಟಿ ವೆಚ್ಚದಲ್ಲಿ ಕ್ಷೇತ್ರದ 74 ಕೆರೆಗಳನ್ನು ತುಂಬಿಸುವ ಯೋಜನೆಗೆ ಚಾಲನೆಯನ್ನ ನೀಡಲಾಯಿತು. ಇದೇ ವೇಳೆ ಗ್ಯಾರಂಟಿಗಳನ್ನ ಹೊಗಳುತ್ತಾ ಸಿಎಂ ಡಿಸಿಎಂ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನೀನು 1 ಲಕ್ಷ ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಅಲ್ಲಂ ಯಾವ್ದಾದ್ರು ಸರ್ಕಾರ ಖರ್ಚು ಮಾಡಿತ್ತಾ? ಯಾವ್ದಾದ್ರು ಸರ್ಕಾರ ಖರ್ಚು ಮಾಡಿತ್ತಾ? ನೀವು ಮಂತ್ರಿ ಆಗಿದ್ದವರು 1 ಲಕ್ಷ ಕೋಟಿ 2.5 ವರ್ಷದಲ್ಲಿ ಈ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟಂತ ಗ್ಯಾರಂಟಿಯನ್ನ ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಿದ್ರು, ಮೋದಿಯವರು ಟೀಕೆ ಮಾಡ್ತಾ ಇದ್ರು. ಈಗ ನೀವು ಯಾವುದೇ ಸರ್ಕಾರ ತೆಗೆದುಕೊಳ್ಳಿ, ಹರಿಯಾಣಕ್ಕೆ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗಿ, ಬೇರೆ ಉತ್ತರ ಪ್ರದೇಶಕ್ಕೆ ಹೋಗಿ, ಬೇರೆ ಯಾವುದೇ ರಾಜ್ಯ ಬಿಹಾರ್ಗೆ ಹೋಗಿ, ಎಲ್ಲ ರಾಜ್ಯಗಳಿಗೆ ಹೋಗಿ ಕಾಂಗ್ರೆಸ್ ಕೊಟ್ಟಂತ ಗ್ಯಾರಂಟಿನ ಕಾಪಿ ಮಾಡಿಕೊಂಡು ಇವತ್ತು ಅವರು ಗ್ಯಾರಂಟಿಯನ್ನು ಕೊಟ್ಟು ಜನರ ಬದುಕಿನ ಬಗ್ಗೆ ಚಿಂತೆಯನ್ನ ಮಾಡ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿ ಈಗ ಸಂಕ್ರಾಂತಿಗೆ ಶಿಫ್ಟ್ ಆದಂತೆ ಕಾಣ್ತಿದೆ. ಸರ್ಕಾರವನ್ನ ಗೇಲಿ ಮಾಡಲು ಬಿಜೆಪಿಗೆ ಇದೇ ಅಸ್ತ್ರವಾಗಿದೆ. ಇದೆಲ್ಲದರ ಮಧ್ಯೆ ಕ್ರಾಂತಿ ಆಗುತ್ತಾ, ಸಿಎಂ ಬದಲಾವಣೆ ಆಗುತ್ತಾ? ಇದಕ್ಕೆಲ್ಲ ಕಾಲ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಉತ್ತರ ನೀಡಬೇಕಿದೆ.
ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.